Bias DJ. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹಲೋ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇದೀಗ ತಾನೇ ರಿಸಲ್ಟ್ CET ರಿಸಲ್ಟ್ ಅನೌನ್ಸ್ ಆಗಿದೆ. ಆ ರಿಸಲ್ಟ್ನಲ್ಲಿ ಯಾರ್ಯಾರು ಯಾವ್ಯಾವ ರ್ಯಾಂಕು ಎಷ್ಟೆಷ್ಟು ರ್ಯಾಂಕು ತೊಗೊಂಡಿದ್ದೀರಿ ಅಂತ ನಿಮಗೆ ಗೊತ್ತಾಗ್ತಿದೆ ಸ್ನೇಹಿತರೆ. ಹಾಗೆಯೇ ಒಂದು ಸ್ಕೋರ್ ಕಾರ್ಡ್ನಲ್ಲಿ ಯಾವ್ಯಾವ ಒಂದು ಕೋರ್ಸ್ಗಳಿಗೆ ಎಷ್ಟೆಷ್ಟು ರ್ಯಾಂಕು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಿದೆ. ಹಾಗಾಗಿ ಆ ಒಂದು ರ್ಯಾಂಕ್ಗಳಿಗೆ ಅನುಗುಣವಾಗಿ ಯಾವ್ಯಾವ ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಈಗ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ತುಂಬ ಗೊಂದಲ ಇರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಅದರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈಗ ಕೆರಿಯರ್ ಆಪ್ಷನ್ಸ್ ಆಫ್ಟರ್ CET ಅಂದರೆ ನಿಮ್ಮ CET ಆದ ನಂತರ ನಿಮ್ಮ ಅದೇ ಆಗಿರ್ತಕ್ಕಂಥ ರ್ಯಾಂಕ್, ಈಗ ತಾನೇ ಬಂದಿರತಕ್ಕಂಥ CET ಎಕ್ಸಾಮ್ನ ನೋಡಿಕೊಂಡು ನಿಮಗೆ ಬಂದಿರತಕ್ಕಂಥ ರ್ಯಾಂಕನ್ನು ನೋಡಿಕೊಂಡು ಈಗ ಕಾಲೇಜು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಗೊಂದಲದಲ್ಲಿ ತುಂಬ ಇದ್ದೀರಿ. ಆಪ್ಷನ್ ಎಂಟ್ರಿ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ವಿಶೇಷವಾಗಿ ನೀವು ಬಹಳ ಆಸಕ್ತಿಯಿಂದ ಮತ್ತು ಪೂರ್ವಾಪರ ಯೋಚನೆ ಮಾಡಿಬಿಟ್ಟು ನೀವು ಆಪ್ಷನ್ಗಳನ್ನು ಎಂಟ್ರಿ ಮಾಡಬೇಕಾಗತ್ತೆ. ಏಕೆಂತಂದರೆ ಈಗ ಒಂದು ಸರಿ ಆಪ್ಷನ್ ಎಂಟ್ರಿ ಮಾಡಿದರೆ ಮತ್ತೆ ತಿದ್ದುಪಡಿಗೆ ಹೆಚ್ಚಿನ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಮುಂಚಿತವಾಗಿ ಯಾವ ಕೋರ್ಸ್ಗಳು ನಮಗೆ ನಮ್ಮ ರ್ಯಾಂಕಿಗೆ ಒಂದು ಸಿಗ್ತವೆ ಮತ್ತು ನಮಗೆ ನನ್ನ ಆಸಕ್ತಿ ಯಾವುದು ಮತ್ತು ಯಾವ ಕಾಲೇಜುಗಳು ಚೆನ್ನಾಗಿದ್ದಾವೆ ಅನ್ನೋದರ ಆಧಾರದ ಮೇಲೆ ನಿಮ್ಮದೇ ಆಗಿರ್ತಕ್ಕಂಥ ಭವಿಷ್ಯ ಯಾವುವು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಯಾವ್ಯಾವ ಅಂತ ನೋಡೋದಾದರೆ, CET ಫಲಿತಾಂಶದ ನಂತರ ಕೋರ್ಸ್ ಆಯ್ಕೆಗಳು ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ಫಾರ್ಮಸಿ ಮತ್ತು ಹೆಚ್ಚು ಕೋರ್ಸ್ಗಳು ಸಹ ಇದ್ದಾವೆ. ಅದರಲ್ಲಿ CET ಫಲಿತಾಂಶ ಪ್ರಕಟಣೆ ನಂತರ BE, BTech, MBBS, B.Pharm, BSc, ಅಗ್ರಿಕಲ್ಚರು ಮತ್ತು ಸೇರಿದಂತೆ ಎಲ್ಲ ಕೋರ್ಸ್ಗಳು ಅವುಗಳ ಬಗ್ಗೆಯೂ ಸಹಿತ ನೀವು ಗಮನವನ್ನು ನೀಡ್ಬೋದು. ಈ CET ಎಕ್ಸಾಮ್ ಪರೀಕ್ಷೆ ನಂತರ ಏನಪ್ಪ ಅಂತಂದರೆ ಅದನ್ನು ಹೆಂಗೆ ರಿಸಲ್ಟನ್ನು ನೋಡಬೇಕು ಅನ್ನೋದ್ರ ಬಗ್ಗೆ ಈ ಹಿಂದಿನ ನನ್ನ ವೀಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ. ಮತ್ತು ಆ ಸ್ಕೋರ್ ಕಾರ್ಡ್ನಲ್ಲಿ ಏನೆಲ್ಲ ಅಂಶ ಇರುತ್ತೆ ಅನ್ನೋದನ್ನು ನನ್ನ ಈ ಹಿಂದಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, CET ಸ್ಕೋರ್ ಕರ್ನಾಟಕದ ಪ್ರಮುಖ ಇಂಜಿನಿಯರಿಂಗ್ ಕಾಲೇಜುಗಳು, ಫಾರ್ಮಸಿ ಕಾಲೇಜುಗಳು, ಕೃಷಿ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜುಗಳಿಗೆ ಪ್ರವೇಶದ ಬಾಗಿಲು ನಿಮಗೆ ತೆರೀತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ನಿಮ್ಮ ಆಸಕ್ತಿ ಮತ್ತು ವಿಷಯ ಸಂಯೋಜನೆಗೆ ಅನುಗುಣವಾಗಿ ಲಭ್ಯವಿರ್ತಕ್ಕಂತಹ ಕೋರ್ಸು ಆಯ್ಕೆಗಳನ್ನು ಇಲ್ಲಿ ನೀವು ವಿವರವಾಗಿ ನಾವು ತಿಳಿಯೋಣ ಬನ್ನಿ ಸ್ನೇಹಿತರೆ. ಒಂದನೇದಾಗಿ ನಾವು ನೋಡೋದಾದರೆ, ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಂದರೆ BE, BTech ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಂದರೆ PCM ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಅಂತ ನಾವು ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ವಿಭಾಗದಲ್ಲಿ AI ಇರುತ್ತೆ ಮತ್ತು ಸೈಬರ್ ಸೆಕ್ಯೂರಿಟಿ ಇರುತ್ತೆ ಮತ್ತು ಡಾಟಾ ಸೈನ್ಸ್ ಜೊತೆ ಇನ್ನೂ ಕೆಲವೊಂದು ಕೋರ್ಸ್ಗಳು ಇರ್ತವೆ. ಅಲ್ಲಿ ಕಾಲೇಜುಗಳಿಗೆ ಹೋಗಿಬಿಟ್ಟು ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಅಂದರೆ 5G ಲಾಟ್ ಟೆಕ್ನಾಲಜಿಗಳು ಸಹ ಈ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಕಮ್ಯುನಿಕೇಷನ್ EC ಅಂತ ಹೇಳ್ತೀವಲ್ಲ, ಅದರ ಬಗ್ಗೆನೂ ಸಹಿತ ನೀವು ಆ ಕೋರ್ಸ್ ಬಗ್ಗೆನೂ ಗಮನ ಹರಿಸ್ಬೋದು. ನೆಕ್ಸ್ಟ್ ನೋಡೋದಾದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಆ ಕೋರ್ಸ್ನ ಬಗ್ಗೆ ಸಹಿತ ನಿಮ್ಮದೇ ಆಗಿರ್ತಕ್ಕಂತಹ ಏನು ರ್ಯಾಂಕ್ ಬಂದಿದೆ ಅದರ ಮೇಲೆ ನೀವು ಒಂದು ಈ ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದರಲ್ಲಿ ಬಹಳ ಮುಖ್ಯವಾಗಿ ಆಟೋಮೊಬೈಲು ಮತ್ತು ರೋಬೋಟಿಕ್ಸ್ ಬಹಳ ಮುಖ್ಯವಾಗಿರ್ತಕ್ಕಂತಹ ಕೋರ್ಸ್ಗಳು ಸ್ನೇಹಿತರೆ ಇವು. ಮತ್ತು ಮುಂದಿನ ಫ್ಯೂಚರ್ ಇರ್ತಕ್ಕಂತಹ ಕೋರ್ಸ್ಗಳು. ಜೊತೆಗೆ ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ನೋಡೋದಾದರೆ ನಗರಾಭಿವೃದ್ಧಿ ಕೋರ್ಸು ಸಹ ಇರುತ್ತೆ, ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗಳು ಸಹ ಇರ್ತವೆ ಸ್ನೇಹಿತರೆ. ಹಾಗಾಗಿ ಇಂತಹ ಕೋರ್ಸ್ಗಳ ಬಗ್ಗೆಯೂ ಸಹಿತ ನೀವು ಗಮನವನ್ನು ನೋಡ್ಬೋದು. ಆಮೇಲೆ ಬಯೋಟೆಕ್ನಾಲಜಿ ಬಗ್ಗೆ ನೋಡೋದಾದರೆ ಜೀನ್ ಎಡಿಟಿಂಗು ಮತ್ತು ಫಾರ್ಮಾಸ್ಯೂಟಿಕಲ್ ರಿಸರ್ಚ್ ಈ ಕೋರ್ಸ್ಗಳ ಬಗ್ಗೆನೂ ತಾವು ಗಮನವನ್ನು ಹರಿಸ್ಬೋದು. ಮತ್ತು ಈ ಕೋರ್ಸ್ಗಳ ಬಗ್ಗೆ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಬಹಳ ಮುಖ್ಯ ಸ್ನೇಹಿತರೆ. ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕೋರ್ಸು ಯಾವ ಕಾಲೇಜ್ಗೆ ಹಾಕಬೇಕು ಅನ್ನೋದನ್ನು ನೀವು ಬಹಳ ಮುಖ್ಯವಾಗಿ ಮೊದಲೇ ಪೂರ್ವಸಿದ್ಧರಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಕಾಲೇಜು ಮತ್ತು ಈ ಕೋರ್ಸ್ಗಳ ಬಗ್ಗೆ ತಿಳ್ಕೊಳ್ಳಿ ಸ್ನೇಹಿತರೆ. ಮತ್ತು ಟಾಪ್ ಕಾಲೇಜುಗಳ ಬಗ್ಗೆ ನಾವು ನೋಡೋದಾದರೆ IISc ಬೆಂಗಳೂರು ರಿಸರ್ಚ್ ಓರಿಯೆಂಟೆಡ್ ಕಾಲೇಜು ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು, ಮತ್ತು RV ಕಾಲೇಜ್ ಬೆಂಗಳೂರು, ಮತ್ತು BMSc ಮೈಸೂರು ವಿಶ್ವವಿದ್ಯಾಲಯ, ಮತ್ತು NITK ಸುರತ್ಕಲ್ ಕಾಮೆಡ್ಕೆ ಮೂಲಕ ಇರ್ತಕ್ಕಂತಹ ಈ ಕಾಲೇಜುಗಳು ಟಾಪ್ ಮೋಸ್ಟ್ ಕಾಲೇಜುಗಳಾಗಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಎರಡನೇ ಕೋರ್ಸ್ ಬಗ್ಗೆ ನೋಡೋದಾದರೆ ವೈದ್ಯಕೀಯ ಅಂದರೆ ಮೆಡಿಕಲ್ ಕೋರ್ಸ್ಗಳ ಬಗ್ಗೆ ನೋಡೋದಾದರೆ ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್ ಕ್ಷೇತ್ರವನ್ನು ತಾವು ನೋಡ್ಬೋದು. ಇದರಲ್ಲಿ ಬಹಳ ಮುಖ್ಯವಾಗಿ PCB ಅಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ BAMS ಸಹ ಇರುತ್ತೆ. ಆಯುರ್ವೇದ BAMS ಆಯುರ್ವೇದ ನೋಡ್ಬೋದು. ಅದರಲ್ಲಿ ಟಾಪ್ ಮೋಸ್ಟ್ ಕಾಲೇಜ್ ಅಂದರೆ STM ಕಾಲೇಜ್ ಉಡುಪಿನ ನೋಡ್ಬೋದು ನಾವು. BHMS ಹೋಮಿಯೋಪತಿ ನೋಡೋದಾದರೆ ಗೌರ್ಮೆಂಟ್ ಕಾಲೇಜ್ ಬೆಂಗಳೂರು.
ಇದನ್ನು ಸಹ ನೀವು ಗಮನಿಸ್ಬೋದು. BSc ನರ್ಸಿಂಗ್ ನೋಡೋದಾದರೆ ನಿಮ್ಹಾನ್ಸ್ ಅಫಿಲಿಯೇಟೆಡ್ ಸಂಸ್ಥೆಗಳ ಬಗ್ಗೆ ನೋಡ್ಬೋದು. ಮತ್ತು B.Pharm ನೋಡೋದಾದರೆ JSS ಕಾಲೇಜ್ ಮೈಸೂರು, ಈ ಕಾಲೇಜುಗಳು ವಿಶೇಷವಾಗಿರ್ತಕ್ಕಂತಹ ಕಾಲೇಜುಗಳು ಸ್ನೇಹಿತರೆ. ಮತ್ತು ಕೃಷಿ ಮತ್ತು ಅನುಬಂಧ ಕೋರ್ಸ್ಗಳ ಬಗ್ಗೆ ನಾವು ನೋಡೋದಾದರೆ BSc ಕೃಷಿ US ಬೆಂಗಳೂರು ಮತ್ತು ಧಾರವಾಡ ಇವೆರಡು ಭಾಳ ಫೇಮಸ್ ಆಗಿರ್ತಕ್ಕಂತಹ ಟಾಪ್ ಮೋಸ್ಟ್ ಕಾಲೇಜುಗಳು. B.Tech ಆಹಾರ ತಂತ್ರಜ್ಞಾನ ಕೋರ್ಸ್ ನೋಡೋದಾದರೆ ಕೆನರಾ ಇಂಜಿನಿಯರಿಂಗ್ ಕಾಲೇಜು, ಇದನ್ನು ತಾವು ಗಮನಿಸ್ಬೋದು. ಆಮೇಲೆ BSc ಸೆರಿಕಲ್ಚರ್ ನೋಡೋದಾದರೆ ರೇಷ್ಮೆ ಸಂಶೋಧನಾ ಕೇಂದ್ರ ಮೈಸೂರು, ಇವುಗಳನ್ನು ನೀವು ನೋಡ್ಬೋದು. ಅದರ ಜೊತೆಗೆ ಮತ್ತು 4ನೇದು ಆರ್ಕಿಟೆಕ್ಚರ್, BE ಆರ್ಕಿಟೆಕ್ಚರ್ನ ಬಗ್ಗೆ ಕೋರ್ಸ್ಗಳ ಬಗ್ಗೆ ನಿಮ್ಗೆ ಏನಾದರೂ ಆಸಕ್ತಿ ಇತ್ತು ಅಂದರೆ MTA ಪರೀಕ್ಷೆ ಪ್ಲಸ್ KCET ಸ್ಕೋರ್ ಬಹಳ ಇಂಪಾರ್ಟೆಂಟು. ಕೆಲಸದ ಅವಕಾಶ ತುಂಬ ಇದ್ದಾವೆ. ಗ್ರೀನ್ ಬಿಲ್ಡಿಂಗ್ ಡಿಸೈನರು ಮತ್ತು ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ ಬಗ್ಗೆನೂ ಸಹ ನೀವು ನೋಡ್ಬೋದು. 5ನೇದು ಪರ್ಯಾಯ ಮಾರ್ಗ. ಇವನ್ನು ಬಿಟ್ಟು ಮತ್ತೆ ನಾವು ಪರ್ಯಾಯ ಮಾರ್ಗ ಯಾವನ್ನ ನೋಡ್ಬೋದು ಅಂತಂದರೆ BBA ಅಥವಾ BCom CMSS ಕ್ರಿಸ್ಟ್ ಯೂನಿವರ್ಸಿಟಿ ಕಾಲೇಜುಗಳ ಬಗ್ಗೆ ತಾವು ಗಮನಿಸ್ಬೋದು. ಮತ್ತು ನಮಗಿಲ್ಲಪ್ಪ ಸರ್ಕಾರಿ ನೌಕರಿ ಬೇಕು ಅಂದರೆ KPSC ಎಕ್ಸಾಮ್ಗಳ ಬಗ್ಗೆ ಗಮನ ಹರಿಸ್ಬೋದು. ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳ ಬಗ್ಗೆ ಸಹಿತ ನೀವು ನೋಡ್ಬೋದು. ಸರ್ಕಾರಿ ಬೇಕು ಅಂತಂದರೆ ನೀವು KCET ರ್ಯಾಂಕ್ ಮತ್ತು ನಿಮ್ಮ ಬಜೆಟ್ಟು ಮತ್ತು ನಿಮ್ಮ ಆಸಕ್ತಿಗಳನ್ನು ಆಧರಿಸಿ ಆಯ್ಕೆಯನ್ನು ಮಾಡಿಕೊಂಡು ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೊಳ್ತಕ್ಕಂಥವ್ರು JEE ಮೇನ್ ಮತ್ತು ಅಡ್ವಾನ್ಸ್ಗೂ ಸಹ ಸಿದ್ಧರಾಗಬೇಕಾಗುತ್ತೆ. ವೈದ್ಯಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥವ್ರು ನೀಟ್ಗೆ ಪ್ರಾಧಾನ್ಯತೆಯನ್ನು ನೀಡಿ ಯಾವುದೇ ಒಂದು ಸಹಾಯ ಬೇಕು ಅಂತಂದಾಗ ನೀವು KEಯ ಹೆಲ್ಪ್ಲೈನ್ ನಂಬರ್ ಇರುತ್ತೆ. ಏನಪ್ಪ ಅದು ಅಂತಂದರೆ 08023460460 ಅನ್ನು ಸಂಪರ್ಕ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ ಅಂತೇಳಿ ಹೇಳ್ತಾ, ನಿಮ್ಮ ಏನು ರ್ಯಾಂಕ್ ಬಂದಿದೆ ಅದರ ಆಧಾರದ ಮೇಲೆ ಮತ್ತು ನಿಮಗೇನು ವಿಶೇಷವಾಗಿ ಆಸಕ್ತಿ ಇದೆ ಅದರ ಆಧಾರದ ಮೇಲೆ ನಿಮ್ಮದೇ ಆಗಿರ್ತಕ್ಕಂಥ ಕೋರ್ಸನ್ನು ಮತ್ತು ನಿಮ್ಮದೇ ಆಗಿರ್ತಕ್ಕಂಥ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಹಾರೈಸ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.